ಏನು ನಮ್ಮ ಕೋಲಾರದ ಮುಸ್ಲಿಂ ಜನಾಂಗ ಈ 30 ದಿವಸಗಳ ಕಾಲ ಒಂದು ಭಕ್ತಿಪೂರ್ವಕವಾಗಿ ರಂಜಾನ್ ಹಬ್ಬದಲ್ಲಿ ಉಪವಾಸ ಮಾಡಿ ಆ ದೇವರಿಗೆ ಒಂದು ಪ್ರಾರ್ಥನೆ ಸಲ್ಲಿಸ್ತಾರೆ. ಆ ಒಂದು ಭಾಗವಾಗಿ ಇವತ್ತು ನಮ್ಮ ಮುಸ್ಲಿಂ ಯುವ ಮಿತ್ರರು ಈ ಕ್ಲಾಕ್ ಟವರ್ ಭಾಗದಲ್ಲಿ ಒಂದು ಇಫ್ತಿಯಾರ್ ಕೂಟ ಇಟ್ಟಿದ್ರು. ತುಂಬ ಎಲ್ಲರೂ ಏನು ಎಲ್ಲ ಜನಾಂಗದವರು ಬರಬೇಕು, ಇದರಲ್ಲಿ ಭಾಗಿಯಾಗಬೇಕನ್ನೋದು ಏನು ಯುವಕರು, ಇನ್ನು ಇಮ್ರಾನು ಮತ್ತು ನಮ್ಮ ಸಾದಿಕ್ ಪಾಷಾ ಮತ್ತು ಕಯ್ಯಮ್ ಅವರು, ಇನ್ನು ಯುವಕರು ತುಂಬ ಸಾಕಷ್ಟು ಜನ ನಮ್ಮ ಹಳೆ ಫ್ರೆಂಡ್ಸೇ ಅವರೆಲ್ಲ ಸೇರಿ ನಮ್ಮನ್ನು ಕರೆದಿದ್ರು. MLA ಅವರು ಬಂದಿದ್ದರು, ನಮ್ಮ MP ಬಂದಿದ್ದರು, CM ಶ್ರೀನಾಥ್ ಬಂದಿದ್ದರು. ಎಲ್ಲರೂ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಪಕ್ಷ ಅಂತ ಏನು ಮಾಡಿಲ್ಲ ಅವರು, ಎಲ್ಲರನ್ನೂ ಆಲು ಕಮ್ಯುನಿಟಿಯವ್ರನ್ನ ಕರೆದಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಓಡಾಡಿರೋಂಥ ಜಾಗಗಳಿದೆಲ್ಲ, ಇಲ್ಲಿ ಇದೆ ಭೇದ ಭಾವ ಏನಿಲ್ಲ. ಮತ್ತು ಅವರು ಶ್ರದ್ಧಾಭಕ್ತಿಯಾಗಿ ಈ ರಂಜಾನ್ ದಿವಸಗಳಲ್ಲಿ ಈ ಉಪವಾಸ ಮಾಡಿ ದೇವ್ರಿಗೆ ಪ್ರಾರ್ಥನೆ ಸಲ್ತಾರೆ. ಆ ಒಂದು ಭಾಗದಾಗೆ ಏನು ಸಂಜೆ 6:20ಕ್ಕೆ ಏನು ಅವರು ರಂಜಾನ್ ಬಿಡುಗಡೆ ಆಗ್ತದೆ, ಆ ಟೈಮಲ್ಲಿ ನಮ್ಮನ್ನು ಕರೆದು ಒಂದು ಉತ್ತಮವಾದಂಥ ಒಂದು ಔತಣ ಕೂಟ ಕೊಟ್ಟು ನಮ್ಮನ್ನೆಲ್ಲ ನಾವು ಅವ್ರಿಗೆ ಒಳ್ಳೆಯದಾಗಬೇಕು, ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ಇರಬೇಕು ಭಾರತ ದೇಶದಲ್ಲಿ. ಇವತ್ತೇನು ನಮ್ಮ ಸಂಕಲ್ಪ ಇದೆ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ವೇದವಾಕ್ಯದಲ್ಲಿ ಎಲ್ಲ ನಮ್ಮ ಜೊತೆಯಲ್ಲಿ ಯಾರ್ಯಾರು ದೇಶದಲ್ಲಿದ್ದಾರೆ ಎಲ್ಲರೂ ಒಟ್ಟಾಗಿ ಒಂದೇ ಮಾತಿನಲ್ಲಿ ಹೋಗ್ಬೇಕನ್ನೋ ಒಂದು ಸಂದೇಶ ಕೂಡ ಕೊಟ್ಟರು. ನಾವು ಕೂಡ ಇದ್ರಲ್ಲಿ ಭಾಗಿಯಾಗಿ ನಂಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ನಮ್ಮೆಲ್ಲ ಫ್ರೆಂಡ್ಸ್ ನಾವೆಲ್ಲ ಚಿಕ್ಕಿಂದ ಆಡು ಬೆಳೆದಿರೋರು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಈ ಥರ ಏನು ಸರ್ವಜನ ಸೇರುವಂಥ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಎಲ್ಲ ಕಡೆ ನಡೀಬೇಕನ್ನೋದು ನನ್ನ ಅಭಿಪ್ರಾಯ. ನಾನು ಖಂಡಿತವಾಗಿ ಒಳ್ಳೆಯ ದೇಶ, ಒಂದು ಭಾಷೆ, ಈ ವಿಷಯಕ್ಕೆ ನಾವು ಯಾವತ್ತೂ ಎಲ್ಲರ ಜೊತೆ ಇರ್ತೀರಿ. ಇವರೆಲ್ಲರಿಗೂ ಒಳ್ಳೆಯದಾಗಬೇಕು. ಈ ರಂಜಾನ್ ಹಬ್ಬದಲ್ಲಿ ಅವ್ರೇನು ಪ್ರಾರ್ಥನೆ ಸಲ್ತೀರ, ಅವ್ರ ಮನೆ ಕೆಲಸಗಳು ಇಷ್ಟಾರ್ಥಗಳು ಸಿದ್ಧಿ ಆಗಬೇಕಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಅದು ಇವಾಗ ಎಲ್ಲ ರಂಜಾನು ಮತ್ತು ಯುಗಾದಿ ಬರೋದು ಸುಮಾರು ವರ್ಷಗಳಿಂದ ಬರ್ತದೆ. ಒನ್ ಡೇ ಹಿಂದೂ ಬರ್ತಾರೆ. ನಮ್ಮದು ದೊಡ್ಡ ಹಬ್ಬ ಯುಗಾದಿ ಹಬ್ಬ. ಮುಸ್ಲಿಮಾನ್ ಬಾಂಧವರು ಕೂಡ ದೊಡ್ಡ ಹಬ್ಬ. ಅವ್ರು ಯಾಕಂದರೆ ತುಂಬ ಶ್ರದ್ಧಾಭಕ್ತಿಯಿಂದ 30 ದಿವಸ ಉಪವಾಸ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಬೇಕನ್ನೋ ಮೊದಲಿಂದ ನಾನು ಬಯಸೋನು. ಈ ಸತಿ ಪ್ರಥಮ ಬಾರಿಗೆ ನಾನು ಭಾಗಿಯಾಗಿದ್ದೀನಿ. ಇದ್ದವ್ರಿಗೂ ಕರೆದಿರಲಿಲ್ಲ. ಇವತ್ತು ಕರೆದು ಎಲ್ಲಿ ಬೇಕಾದ್ರೆ ಬರ್ತೀನಿ. ನಂದೇನು ಅದರಲ್ಲಿ ಭೇದ ಭಾವ ನನಗೆ ಗೊತ್ತೇ ಇಲ್ಲ. ಯಾರು ಕರೆದ್ರೂ ಹೋಗ್ತೀನಿ ನಾನು. ಕಾರಣ ನನಗೆ ಕರೆದು ತುಂಬ ಆತ್ಮೀಯತೆಯಿಂದ ಬರಮಾಡಿಕೊಂಡು ನನಗೆ ಒಂದು ಒಳ್ಳೆ ಇದು ಕೊಟ್ಟರು, ಉಪಚಾರ ಮಾಡಿದ್ರು. ಅವರೆಲ್ಲರಿಗೂ ಒಳ್ಳೆಯದಾಗಬೇಕಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.